ತಮಗೆಲ್ಲ ಗೊತ್ತಿದ್ದಂತೆ ಜ್ಞಾನಾಶ್ರಮದ ಸಂತರು ಪರಮ ಪೂಜ್ಯರಾದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಅಂತ್ಯಕ್ರಿಯೆ ಇವತ್ತು ನಡೀತಾ ಇದೆ. ಅದರಲ್ಲಿ ಪಾಲ್ಗೊಳ್ಳಲು ನಾನು ಹೋಗ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ, ಬಿಜಾಪುರ ಜಿಲ್ಲಾಡಳಿತ, ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳು, ಮುಖಂಡರಾದಂಥ ಬಸನಗೌಡರು, ಎಂ ಬಿ ಪಾಟೀಲರು, ಎಲ್ಲ ಶಾಸಕರು, ಸಂಸತ್ ಸದಸ್ಯರು, ದಿಗ್ಗಜರು ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಜನರಿಗೆ ದರ್ಶನ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತು ಸಾರ್ವಜನಿಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಬಿಜಾಪುರಿನ ಸಾರ್ವಜನಿಕರು ಎಲ್ಲ ರೀತಿ ಸಹಾಯ ಸಹಕಾರ, ಊಟ, ನೀರು, ತಿಂಡಿ ಎಲ್ಲ ರೀತಿ ಮಾಡೋದು ನೋಡಿದರೆ ಒಂದು ರೀತಿಯಲ್ಲಿ ಎಷ್ಟು ದೊಡ್ಡ ಒಂದು ಪ್ರೀತಿ ವಿಶ್ವಾಸವನ್ನು ಸಿದ್ದೇಶ್ವರ ಗುರುಗಳು ಬಿಟ್ಟು ಹೋಗಿದ್ದಾರೆ ಮತ್ತು ಒಂದು ಸಂಸ್ಕೃತಿನೇ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿಯ ಜನತೆ ನಡ್ಕೊಂಡ ರೀತಿ ನೋಡಿದಾಗ ನಿಜವಾಗ್ಲೂ ಕೂಡ ಸಿದ್ದೇಶ್ವರರ ಮಾತಿನಂತೆ ನಡ್ಕೊಳ್ಳುವಂಥ ಒಂದು ಜನ ಅಂತ ಅನ್ನಿಸ್ತಾ ಇದೆ. ನಾನು ಬಿಜಾಪುರ ಜಿಲ್ಲೆ ಸಮಸ್ತ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಬರುವಂಥ ಎಲ್ಲ ಭಕ್ತರು ಕೂಡ ಶಾಂತಿ, ಸಂಯಮ ಮತ್ತು ಶಿಸ್ತಿನಿಂದ ಅವರ ದರ್ಶನವನ್ನು ಪಡೆದು ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಬೇಕೆಂದು ನಾನು ಕೋರ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದ್ದಂತೆ ಜ್ಞಾನಾಶ್ರಮದ ಸಂತರು ಪರಮ ಪೂಜ್ಯರಾದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಅಂತ್ಯಕ್ರಿಯೆ ಇವತ್ತು ನಡೀತಾ ಇದೆ. ಅದರಲ್ಲಿ ಪಾಲ್ಗೊಳ್ಳಲು ನಾನು ಹೋಗ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ, ಬಿಜಾಪುರ ಜಿಲ್ಲಾಡಳಿತ, ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳು, ಮುಖಂಡರಾದಂಥ ಬಸನಗೌಡರು, ಎಂ ಬಿ ಪಾಟೀಲರು, ಎಲ್ಲ ಶಾಸಕರು, ಸಂಸತ್ ಸದಸ್ಯರು, ದಿಗ್ಗಜರು ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಜನರಿಗೆ ದರ್ಶನ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತು ಸಾರ್ವಜನಿಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಬಿಜಾಪುರಿನ ಸಾರ್ವಜನಿಕರು ಎಲ್ಲ ರೀತಿ ಸಹಾಯ ಸಹಕಾರ, ಊಟ, ನೀರು, ತಿಂಡಿ ಎಲ್ಲ ರೀತಿ ಮಾಡೋದು ನೋಡಿದರೆ ಒಂದು ರೀತಿಯಲ್ಲಿ ಎಷ್ಟು ದೊಡ್ಡ ಒಂದು ಪ್ರೀತಿ ವಿಶ್ವಾಸವನ್ನು ಸಿದ್ದೇಶ್ವರ ಗುರುಗಳು ಬಿಟ್ಟು ಹೋಗಿದ್ದಾರೆ ಮತ್ತು ಒಂದು ಸಂಸ್ಕೃತಿನೇ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿಯ ಜನತೆ ನಡ್ಕೊಂಡ ರೀತಿ ನೋಡಿದಾಗ ನಿಜವಾಗ್ಲೂ ಕೂಡ ಸಿದ್ದೇಶ್ವರರ ಮಾತಿನಂತೆ ನಡ್ಕೊಳ್ಳುವಂಥ ಒಂದು ಜನ ಅಂತ ಅನ್ನಿಸ್ತಾ ಇದೆ. ನಾನು ಬಿಜಾಪುರ ಜಿಲ್ಲೆ ಸಮಸ್ತ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಬರುವಂಥ ಎಲ್ಲ ಭಕ್ತರು ಕೂಡ ಶಾಂತಿ, ಸಂಯಮ ಮತ್ತು ಶಿಸ್ತಿನಿಂದ ಅವರ ದರ್ಶನವನ್ನು ಪಡೆದು ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಬೇಕೆಂದು ನಾನು ಕೋರ್ತಾ ಇದ್ದೀನಿ.